ರಮೇಶ್ ಜಾರಕಿಹೊಳಿ ಅವರಿಂದ ಅಥಣಿ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮುಖ್ಯಮಂತ್ರಿ ಹಗರಣಕ್ಕಿಂತ ದೊಡ್ಡ ಹಗರಣ ವಾಲ್ಮೀಕಿ ಹಗರಣ ಎಂದು ಕಿಡಿಕಾರಿದ್ದಾರೆ. ಬಳ್ಳಾರಿಯಿಂದ ಪಾದಯಾತ್ರೆಗೆ ವರಿಷ್ಠರು ಅನುಮತಿ ಕೊಟ್ಟಿದ್ದಾರೆ. ವಾಲ್ಮೀಕಿ ನಿಗಮದ ಹಗರಣ ಕುರಿತು ತನಿಖೆಗೆ ಆಗ್ರಹಿಸಿದ್ದೇವೆ. ವರಿಷ್ಠರು ಏನು ಹೇಳ್ತಾರೋ ಕಾದು ನೋಡಬೇಕು. ಈ ವಿಷಯವಾಗಿ ರಾಜ್ಯಪಾಲರಿಗೆ ಭೇಟಿಯಾಗಿದ್ದೇವೆ. ಯಾಕಂದ್ರೆ ನೋಡ್ರಿ, ಕಾಂಗ್ರೆಸ್ ಪಕ್ಷ ಇವತ್ತು ರಾಜ್ಯದಲ್ಲಿ ಬಂದ ನಂತರ ದೇಶದಲ್ಲಿ ಒಂದು 20-30 ಸೀಟ್ ಕಡಿಮೆ ಬಂದದಕ್ಕೆ ಭಯೋತ್ಪಾದಕರ ಮತ್ತು ಏನು ಬೇಕಾದ್ರೆ ದೇಶದಲ್ಲಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಪೂರ ದೇಶ ರಾಹುಲ್ ಗಾಂಧಿ ನೋಡ್ರಿ ಹೋಗಿ ಅಮೆರಿಕ ಸಂವಿಧಾನ ಅವನ ಮೀಸಲಾತಿಗೆ ತರ್ತಾನೆ. ಇಲ್ಲಿ ಹೇಳ್ತಾರೋ ಸಂವಿಧಾನ ಹಿಡಿದು ಪೂಜೆ ಮಾಡ್ತಾರೆ. ಅಂಥವೆಲ್ಲ ಭಾಳ ರಾಜ್ಯ ಕಂಡಂತದೆ. ಈಗ ಗೆಲ್ಬೇಕು ಕೂಡ ಜಾಸ್ತಿ. ಯಾಕಂದ್ರೆ ನೋಡ್ರಿ, ಕಾಂಗ್ರೆಸ್ ಕೊಡುಗೆ ದೇಶಕ್ಕೆ ಸ್ವತಂತ್ರ ಸುಳ್ಳು, ಅವ್ರು ನಾವು ಕೊಟ್ಟನು ಸುಳ್ಳು. ಎಲ್ಲರೂ ಅದು ಕಾಂಗ್ರೆಸ್ ಅಂತ ಒಂದು ಯೂನಿಟ್ ಇರ್ತಾರೆ. ಎಲ್ಲರೂ ಹತ್ರ ಮೆಂಬರ್ ಇರ್ತಾರೆ. ಈಗೇನೆಲ್ಲರೂ ರಾಷ್ಟ್ರೀಯ ಪಕ್ಷ ಇರ್ಬೋದು, ಸ್ಥಳೀಯ ಪಕ್ಷ ಎಲ್ಲ ಕೂಡ ಮುಂದೆ ಸ್ವತಂತ್ರ ಹೊರಬಡಿ ಸ್ವತಂತ್ರ ಅಂತ ಭಾರತಕ್ಕೆ 1947 ಅಂತ. ಆದರೆ ಅಂಬೇಡ್ಕರ್ ಕಂಡಂಥ ಸ್ವತಂತ್ರ ಸಿಗಲಿಲ್ಲ, ಅಂಬೇಡ್ಕರ್ ಕಂಡಂಥ ಮೀಸಲಾತಿ ಸಿಕ್ಕಿಲ್ಲ. ನಮಗೆ ಅದರಲ್ಲಿ ಸಹಿತ ಮೋಸ ಐತೆ ನಮಗೆ. ಭಾರತ ಸ್ವತಂತ್ರದಲ್ಲಿ ಅಂಬೇಡ್ಕರ್ ಕಂಡ ಸ್ವತಂತ್ರ ಸಿಕ್ಕಿಲ್ಲ, ಅಂಬೇಡ್ಕರ್ ಕಂಡಂಥ ಮೀಸಲಾತಿ ಸಿಕ್ಕಿಲ್ಲ. ಅದ್ರ ಬಗ್ಗೆ ಚಿಂತೆ ಮಾಡ್ಬೇಕು ನಾವು. ಅದು ಬಿಟ್ಟು ಬರೀ ನಮ್ಮ ಸ್ವಾರ್ಥಕ್ಕಾಗಿ ದೇಶ ಹೊಡೆದು ತಪ್ಪು. ಮತ್ತು ಈಗ ಮತ್ತು ಪದೇ ಅದೆಲ್ಲ ಭಾಳಷ್ಟು ಅನಾಹುತದ ದೇಶಕ್ಕೆ ಬರೀ 30 ಸೀಟ್ ಕಡಿಮೆ ಬಂದಕ್ಕಿಟ್ಟು ಹಾರಾಡ್ತಾರೆ ಪದೇ. ಅದಕ್ಕೆ ದೇಶದ ಜನತೆ ಇದಕ್ಕೆ ತೀರ್ಮಾನ ಮಾಡಬೇಕು. ನಾವು ಭಾರತೀಯ ಜನತಾ ಪಾರ್ಟಿ ಮತ್ತು ಮೋದಿಯವರ ಕೈಗೆ ಬಲಪಡಿಸೋದು ನಮ್ಮ ಹಿಂದೂ ಧರ್ಮ ಸುರಕ್ಷಿತ. ಸರ್, ನಿಮ್ಮ ಅನಿಸಿಕೆ ಪ್ರಕಾರ ರಾಜಕೀಯ ಅನುಭವವನ್ನು ಒಳಗೊಂಡು CM ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ಬೋದಾ ಸರ್ ಈ ಮೂಡಾ ಪ್ರಕರಣದಿಂದ? ನೋಡ್ರಿ, ನಾವು ಪೈಲಾ ದಿವಸ ಇದನ್ನು ಯಡಿಯೂರಪ್ಪ ಇದೇ CM ಪೊಸಿಷನ್ ಇದ್ದಾಗ ಸಿದ್ದರಾಮಯ್ಯ ಮಾತಾಡ್ತಾ ಒಂದು 10 ಶಬ್ದ ವಿಚಾರ ಮಾಡಿ ಡಿಸಿಷನ್ ತೊಗೊಳ್ತಾರೆ. ಇಷ್ಟೇ ನಮ್ದು. ಥ್ಯಾಂಕ್ ಯು ಸರ್. ಹತ್ತನೇ ಕಾಗವಾಡ ಕುಡಿಚಿ ಬಳ್ಳಿ ಭಾರತೀಯ ಜನತಾ ಪಾರ್ಟಿ ಜೆಂಡಾ ಹಚ್ಚೋದು ಮಾಡ್ಬೇಕಂತ ಕಾರ್ಯಕರ್ತ ಹುಮ್ಮಸ್ ತುಂಬಕ್ಕೆ ಅವ್ರಿಗೆ ಸಲಹೆ ಸೂಚನೆ ತೋರಿಸ್ಬೇಕಾದ್ರೆ ಮಾಡ್ತಾನೆ. ಮತ್ತೆ ಮುಂದಿನ 3 ವರ್ಷ ಬಂದಂದ್ರೆ ನಮ್ಮ ಭಾರತೀಯ ಜನತಾ ಪಕ್ಷದ ಮತ್ತು ಹತ್ತನೇ ಕಾಗವಾಡ ಕುಡಿಸಿ 3 ಗೆದಿಬೇಕಂದು ಮಾರ್ಗದರ್ಶನಕ್ಕೆ ತಗೊಂಡು ಸಲಹೆ ಸೂಚನೆ ತೊಗೊಂಡು ಬಂದಿನಿ. ಪಕ್ಷ ಸಂಘಟನೆ ಬೇರೆ ಅಮಜೇಶ್ವರಿ ನೀರಾವರಿ ನಿಮ್ಮ ಕನಸಿನ ಯೋಜನೆ ಸರ್ ಪ್ರಾರಂಭವಾಗಿದೆ. ಭೇಟಿ ಕೊಡ್ತೀರಾ ಯಾವ ರೀತಿ ಅಂತ? ಹೊಸ ಗಾಡಿ ಬರೋದು ನೋಡ್ರಲ್ಲ. ಥ್ಯಾಂಕ್ ಯು. ಇದೇ ಸಂದರ್ಭದಲ್ಲಿ ಮತ್ತೆ ಲಕ್ಷ್ಮಣ ಸವದಿ ಅವರನ್ನ ರಮೇಶ್ ಜಾರಕಿಹೊಳಿ ಹೀಯಾಳಿಸಿದ್ದಾರೆ. ಅಮಜೇಶ್ವರಿ ಏತ ನೀರಾವರಿ ಯೋಜನೆಯಿಂದ ಹೊಸ ಕಾರ್ ಬರುತ್ತಿವೆ ಎಂದು ಲೇವಡಿ ಮಾಡಿದ್ದಾರೆ. ಮೊನ್ನೆಯಷ್ಟೇ ಅಥಣಿ ಶಾಸಕ ಲಕ್ಷ್ಮಣ ಸವದಿ ನೂತನ ಕಾರು ಖರೀದಿ ಮಾಡಿದ್ರು. ಈ ವಿಚಾರವಾಗಿ ಲಕ್ಷ್ಮಣ ಸವದಿ ಅವರನ್ನ ಟೀಕೆ ಮಾಡಿದ್ದಾರೆ. ರಾಜ್ಯದಲ್ಲಿ ರಾಜಕಾರಣ ಅನಾಹುತ. ಉದಾಹರಣೆ ನಮ್ಮ ಗೆಳತನೊಳಗೆ ಕ್ಯಾಜುವಲ್ ಮಾತಾಡ್ತಾರೆ. ಉದಾಹರಣೆ ಉಮೇಶ್ ಕತ್ತಿ ಅವರು ನಾವು ಬೇರೆ ಪಕ್ಷದಾಗ ಡೈರೆಕ್ಟ್ ಜಾತಿ ನಾವು ಮಾತಾಡ್ತಿದ್ದು. ಅವ್ನ ಜಾತಿ ನಾ ಬಿದ್ದು ನನ್ನ ಜಾತಿ ಅವ್ನು ಬಿದ್ದಿದ್ದ. ಅದು ವಿಡಿಯೋ ಮಾಡಿಬಿಟ್ರೆ ಹೆಂಗಪ್ಪ? ಕ್ಯಾಜುವಲ್ ಫ್ರೆಂಡ್ಶಿಪ್ ಎಲ್ಲ ಮಾತಾಡ್ತಾರೆ. ಇನ್ನಪ್ಪ ಸಾರ್ವಜನಿಕ ಭೇದದ್ದು ಅಂದ್ರೆ ಅದು ಕ್ರೈಮ್. ಗೆಳತನೊಳಗೆ ನಾನು ಉಮೇಶ್ ಕತ್ತಿನ ಮಾತಾಡ್ದು ನೋಡ್ಬೇಕಾದ್ರೆ ಎಂದೋ ಜಿಲ್ಲೆ ಹೋಗಿಬ್ಬರು ನಾವು ನಾ ಐತಿ ಅಟ್ರಾಸಿಟಿ ಆ್ಯಕ್ಟ್ನ ಬರೋದಿಲ್ಲ. ಆದ್ಬಿಡ ನಾ ಬರೋದಿಲ್ಲ. ಉಮೇಶ್ಗೆ 10 ಸಲ ಹೋಗ್ಬೇಕು ನಾವು. ಇವೆಲ್ಲ ಹಿಂಗಾರೆ ಹೆಂಗೆ ರಾಜಕಾರಣ ಮಾಡೋದು ನಂಗೆ ಅರ್ಥ ಆಯ್ತು. ಯಾಕಂದ್ರೆ DK ಶಿವಕುಮಾರ್ ಕಂಪ್ನಿ ಈಗ ರಾಜ್ಯದಲ್ಲಿ ಮೊದಲು ನಾನು ಬೆಲೆ ತೊಗೊಂಡ್ರು, ಆಮೇಲೆ ದೇವ್ರ ಕುಟುಂಬ ಬೆಲೆ ತೊಗೊಂಡ್ರು, ಆಮೇಲೆ ಮುನಿರತ್ನ ನೆಕ್ಸ್ಟ್ ಯಾರು ಬರ್ತದೆ ನೋಡೋಣ. ಇದನ್ನೇ ನೀವು ಒಂದು ಸಿನಿಮಾ ರೂಪದಲ್ಲಿ ನೋಡ್ಕೋದ್ರೆ ರಾಜ್ಯದ ಜನತೆಗೆ ಭಾಳ ಡೇಂಜರ್ ಅದ. ಒಂದು ಭಾಳ ಕೆಟ್ಟ ವಿಚಾರ ಮಾಡ್ಬೇಕು. ಈ ಒಂದು CD ಪ್ರಕರಣ ಅಂತ ಮಾಡೋಕ್ಕೆ ಬರೀ BJP ಅಲ್ಲ, ಬರುವಂಥದ್ದಿಂದಲೇ ಕಾಂಗ್ರೆಸ್ನ ಪ್ರಮುಖ ನಾಯಕರಿಗೂ ಬರ್ತೈತೆ. ನಾನು ಪದೇ ಹಿಂದೆ ಹೇಳ್ಕೊಂಡು ಬಂದೀನಿ ಈ ಮಾತು. ಇವತ್ತು ಹೇಳ್ತಿಲ್ಲ ಮಾತು. ಅದಕ್ಕೆ ದಯವಿಟ್ಟು ಎಲ್ಲ ಪಕ್ಷಾತೀತಗೊಂಡು CDಗೆ ಅಂತ ಹೇಳೋದಕ್ಕೆ ಒಂದು ದೊಡ್ಡ ಪ್ರಮಾಣ CBI ಅಥವಾ ಜುಡಿಷಿಯಲ್ ಇನ್ಕ್ವೈರಿ ಆಗಿ ಈ CD ಒಂದು ಪ್ರಕರಣ ಮುಗಿದಂತೆ ಇನ್ನೂ ಬಹಳಷ್ಟು ಅದಾವೆ. ಇನ್ನೂ ಬಹಳಷ್ಟು CDಗಳು ಕೆಟ್ಟ ಮಾಡ್ತಾವೆ. ಯಾಕಂದ್ರೆ ಸೆಕ್ಸ್ CD ಒಂದು ಅದಕ್ಕೆ ಕ್ಯಾಜುವಲ್ ಆಗಿಬಿಡ್ತಾರೆ. ಆಮೇಲೆ ಸಮಾಜ ಬೆಂಕಿ ಹಚ್ಚೋದು ಬರ್ತೈತೆ ನೆಕ್ಸ್ಟ್ ಮುಂದಿನ ದಿನದಲ್ಲಿ. ಅದಕ್ಕೆ ದಯವಿಟ್ಟು ಇದೊಂದು ಇದು ಏನು ಆಗ್ಬೇಕಾದ್ರೆ ಪ್ರಧಾನಮಂತ್ರಿ ಗೃಹ ಸಚಿವರು ರಾಜ್ಯದ ಮುಖ್ಯಮಂತ್ರಿಗೆ ಮನವಿ ಮಾಡ್ಕೊತಾರೆ. ಇದೊಂದು ಅವರೇ ವಾಲಂಟ್ರಿಯಾಗಿ ಒಂದು ಇನ್ಕ್ವೈರಿ ಮಾಡಿ ಅಂತ ಹಾಡ್ಬೇಕಂತ ಈ ತಮ್ಮ ಅದೇ ಮುಖಾಂತರ ಮನವಿ ಮಾಡ್ಕೊತಾರೆ.
ಅಂದ್ರೆ ಸರ್ ಈಗ DCM ಅವರು ನೀವೇನು ಬಾಂಬೆಗೆ ಹೋಗಿದ್ರಲ್ಲ ನಿಮ್ನೆಲ್ಲ ಟಾರ್ಗೆಟ್ ಮಾಡಿದ್ದಾರ ಯಾವ ರೀತಿ ಅಂತ ಸರ್? ನೋಡ್ರಿ ಅದೆಲ್ಲ ನೋಡಿ ಮುಗಿದೋಕತಿ, ಅದನ್ನ ಹಿಂದೆ ಬಿಟ್ಬಿಡ. ಈಗ ಉದಾಹರಣೆ ಅಂದ್ರೆ ಯಾಕೆ ಕೇಳ್ತಾ ಇದ್ದೀನಿ, ಮುನಿರತ್ನ ಅವರು ನಿಮ್ ಜೊತೆನೆ ಬಾಂಬೆಗೆ ಬಂದಿದ್ರು ಸರ್, ನಿಮ್ ಜೊತೆನೆ ಗುರುತಿಸ್ಕೊಂಡಿದ್ರು ಅವರು. ಇನ್ನೂ ಮುನಿರತ್ನ ನೋಡ್ರಿ, ಮುನಿರತ್ನ ಏನ್ ಬೇಕು ಮೊದಲು ನಮ್ಮ ಪಕ್ಷದವ್ರಿಗೆ ನೋಟಿಸ್ ಕೊಡ್ಬೇಕು. ಇನ್ನ ಅದು ಕ್ಲಿಯರ್ ಆಗಮಟ್ಟ ನಮ್ಮವ್ರು ಮಾತಾಡ್ತಾರೆ. ಒಬ್ರು ಚಲೋ ಪರವಾಗಿ ಮಾತಾಡ್ತಾರೆ, ಕೆಲವು ಮಂದಿ ನಮ್ಮ ಹಿರಿಯ ನಾಯಕರ ಜಿಗ್ಜಿನವ್ರು ಮುನಿರತ್ನ ಆಕ್ಷನ್ ತಗೋತಾನೆ. ಅವ್ರ ಬಗ್ಗೆ ಭಾಳ ಕೆಟ್ಟ ಅನ್ಸುತ್ತೆ. ಜಿಗ್ಜಿನವರು ಪ್ರಭಾವಿ ಭಾಳ ದೊಡ್ಡ ನಾಯಕ. ಹಿಂದೆ ಮುಂದೆ ನೋಡಿದ ಅವರು ಅಂದರು ನಮ್ಮ ವಿರೋಧ ಪಕ್ಷ ನಾಯಕ ಕೌನ್ಸಿಲ್ದ. ಯಾಕೆ ಅವ್ರು ಭೇದದ ಬಗ್ಗೆ ಏನು ಕ್ಲಿಯರ್ ಆಗಿಲ್ಲ. ಅದು ಅವ್ರ ದನಿ ಆಯಿತು, ಕಟ್ ಆ್ಯಂಡ್ ಪೀಸ್ ಆಯಿತು, ಏನು ಕ್ಲಿಯರ್ ಆಗಿಲ್ಲ. ನಮ್ಮವ್ರು ಮಾತಾಡ್ತಾರೆ BJP, ಅದು ಭಾಳ ತಪ್ಪದು. ಅದನ್ನು ಅವ್ರಿಗೆ ಮೊದಲು ನೋಟಿಸ್ ಕೊಡ್ಬೇಕಂತ ಹೇಳ್ತೀನಿ. ನಮ್ಮ ಆಗ್ರಹ ಇದೆ. ನಮ್ಮ ಮುನಿರತ್ನ ಅವರು ಮಾತಾಡಿದ ಖರೇದು ಸುಳ್ಳು ಗೊತ್ತಿಲ್ಲ. ನಾ ಹೇಳಲ್ಲ, ಉಮೇಶ್ ಕತ್ತಿ ನಾ ಡೈರೆಕ್ಟ್ ಮಾತಾಡ್ತಿತ್ತು. ನಮ್ಮ ಜಾತಿ ನನ್ನ ಬೈತಿದ್ದ. ಶಶಿಧರ್ ಕೊಕಟ್ನೂರ್, RJ32 ಕನ್ನಡ ನ್ಯೂಸ್, ಚಿಕ್ಕೋಡಿ.